ಸಿನಿಮಾಗಳು ಕೂಡ ಅಂದರೆ ಏನೇ ಗ್ಯಾಪ್ ಕೊಟ್ಟರು ಬೆಸ್ಟ್ ಕ್ವಾಲಿಟಿ ಆಫ್ ಕಂಟೆಂಟು ಕೊಟ್ಟು ಸಹಿಸ್ಕೊಂಡಿದ್ದೀರಾ. ಇಂಥ ಹೊತ್ತಲ್ಲಿ ಇಂಡಸ್ಟ್ರಿ ಪರಿಸ್ಥಿತಿ ಇವತ್ತು ನಿಮ್ಗೆ ಗೊತ್ತು. ಆ್ಯಂಡ್ ಈ ಒಂದು ಕಂಟೆಂಟ್ ಬಗ್ಗೆ ನಿಮ್ಮ ಮಾತು. ಎಲ್ರಿಗೂ ನಮಸ್ಕಾರ. ಸಿನಿಮಾ ಕಾರ್ಯಕ್ರಮ ಅಂದಾಗ ಒಂದು ಕಡೆ ಖುಷಿ ಆದರೆ ಇನ್ನೊಂದು ಕಡೆ ಜವಾಬ್ದಾರಿ ಹೆಚ್ಚಾಗ್ತದೆ. ಯಾಕಂದರೆ ಸಿನಿಮಾ ಆಡಿಯನ್ಸ್ಗಿಂತ ಹೆಚ್ಚಾಗಿ ಸಿನಿಮಾ ಕಷ್ಟಪಟ್ಟು ಮಾಡಿರುವಂಥ ಟೀಮು, ಪ್ರೊಡ್ಯೂಸರ್ಸು, ಅವ್ರ ಜವಾಬ್ದಾರಿ ಹೆಚ್ಚಿರ್ತದೆ. ಎಲ್ಲರೂ ಅವ್ರವ್ರ ಜೀವನ ನೋಡ್ಕೊಳ್ತಾರೆ. ಆದರೆ ನಿರ್ಮಾಪಕ ಅನ್ಸ್ಕೊಂಡವನು ಮಾತ್ರ ಎಲ್ಲ ಖಾಲಿ, ಅಂಗಡಿಯೆಲ್ಲ ಖಾಲಿ ಆದರೂ ಅಂಗಡಿ ಹೊರಗಡೆ ನಿಂತಿರ್ತಾನೆ. ಸೊ ಹಂಗಾಗಿ ಇವತ್ತಿನ ಸಿನಿಮಾ ಜಾಲಿ, ಇಡೀ ಟೀಮ್ಗೆ ಆಲ್ ದಿ ಬೆಸ್ಟ್ ಹೇಳ್ತೀನಿ ನಾನು. ಅದೇ ರೀತಿ ನನಗೆ ಬಂದಾಗಲೂ ಹೇಳಿದೆ, ಈಗ ಸಿನಿಮಾ ಬಿಸ್ನೆಸ್ ಏನಂತ ಚೆನ್ನಾಗಿಲ್ಲ. ಸೊ ಹಂಗಾಗಿ ಜವಾಬ್ದಾರಿಯಿಂದ ಮಾಡಿ ಅಂತ ಕಾರ್ಯಕ್ರಮಕ್ಕೆ ಕರೆದಿದ್ದಾರೆ. ನಾನು ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಅದೇ ರೀತಿ ಪ್ರವೀಣ್ ಅವರು ಹೇಳ್ತಾಯಿದ್ರು ನಮಗೆ ಸಿನಿಮಾ ಕ್ವಾಲಿಟಿ ಅನ್ನೋ ವಿಚಾರಕ್ಕೆ ಬಂದಾಗ 100%. ಯಾಕೆಂದರೆ ನಾನು ಏನೇ ಕೆಲಸ ಮಾಡಲಿ ನಮ್ಮ ಹೆಸರು ಉಳ್ಕೊಳ್ಳೋ ರೀತಿ ನಾವು ಕೆಲಸ ಮಾಡಬೇಕು. ನನ್ನ ಪ್ರಕಾರ ಸಿನಿಮಾಗೆ ಯಾರಾದರೂ ಒಬ್ಬ ಹೀರೋ ಇದ್ದರೆ ಅದು ಪ್ರೊಡ್ಯೂಸರ್ ಆಗಿರೋ. ಇದು ಯಾರೇನು ಮಾತಾಡಿದ್ರೂ ಪರವಾಗಿಲ್ಲ, ನನಗೆ ಅನಿಸಿರುವಂಥದ್ದು. ಏಕೆಂದರೆ ಯಾರೇನೇ ಕೆಲಸ ಮಾಡಿದ್ರು ಬಿಟ್ಟರೂ ಕೂಡ ಅಲ್ಟಿಮೇಟ್ಲಿ ಅಟ್ ದಿ ಎಂಡಲ್ಲಿ ದುಡ್ಡಿದ್ರೆ ಮಾತ್ರ ಸಿನಿಮಾ. ದುಡ್ಡು ಹಾಕೋನಿಗೆ ಫಸ್ಟು ಗೌರವ ಸಿಕ್ಕಿದಾಗ ಇಡೀ ಸಿನಿಮಾಕ್ಕೆ ಗೌರವ ಸಲ್ದಂಗೆ ಆಗ್ತದೆ.